ಯಪ್ಪ ದೇವ್ರ ಶಿವನ ಸಿದ್ಧಾರೂಢ ಮುಂದಿನ ಜನ್ಮಂತ ಏನಾರ ನನಗೊಂದು ವೇಳೆ ಇದ್ರೆ ನಾ ಗಂಡ ಮಗ ಆಗಿ ಹುಟ್ಟಬೇಕು ನೋಡು. ಈ ಹೆಣ್ಣು ಮಗಳಾಗಿ ಹುಟ್ಟೆ ಈ ಜನ್ಮ ಸಾಕಾಗಿ ಹೋಗೈತಿ. ಏನ ಮನೆ ಕೆಲಸ ಮಾಡೋದು, ಬಾಂಡೆ ತೊಳೆದು, ಒಗ್ಯಾನ್ ಒಗಿದು, ಅಡುಗೆ ಮಾಡೋದು, ಇದನ್ನ ಮಾಡೋದು, ಇದ್ರಾಗ ಹೋಗ್ಬಿಡ್ತೈತಿ ಜೀವನ. ಅದ ಗಂಡ ಮಕ್ಕಳಾಗಿ ಹುಟ್ಟಿರ ಆರಾಮ್ ಹೋಗಿ ಕೆಲಸ ಮಾಡೋದು, ಮನೆಗೆ ಬಂದ್ರೆ ಹೆಂಡತಿಗಳು ಅಡುಗೆ ಮಾಡಿಕೊಡ್ತಾರು, ಊಟ ಮಾಡಿ ಗಪ್ ಚುಪ್ ಮಕ್ಕೊಂಡ್ಬಿಡೋದು. ನಮ್ದು ಹೇಳಿದನ್ ಕತ್ತಿ. ಗಿರ್ಜಕ್ಕ ತಿಕ್ಕಾಕ ಚಾಲು ಮಾಡಿದಿ? ಅಯ್ಯ ನಾ ಬರ್ತೀನಲ್ಲೇವಾ, ಅಲ್ಲಿ ಹೊಲದ ಕಡೆ ಯಾರ ಬಂದಾರೋ ಏನ್ ಮಾಡ್ಯಾರೋ ಅಂತ ನೋಡಾಕ್ ಹೋಗಿದ್ನಿ. ಯಾಕಂದ್ರ ಹೊಲದಾಗ ಸಾಕಷ್ಟು ಸೌತಿಕಾಯಿ ಅದಾವು, ಯಾವಾಕ್ಯಾರ ಬಂದ ಕೋಕೊಂಡ್ ಹೊರ ಏನ್ ಮಾಡುದು? ಇರ್ಲಿ ಬಿಡ್ರಿ ಎತ್ತೀರಿ. ಮತ್ ನಮ್ಮ ಹೊಲದಾನ ಸೌತಿಕಾಯಿ ನಾವು ಕಾಪಾಡ್ದ ಮತ್ತೆ ಯಾರು ಕಾಪಾಡ್ತಾರ್ರಿ? ಈ ಊರಾಗ ಹೆಣ್ಮಕ್ಳು ಹಗರ್ ಇಲ್ರಿ. ಯಾವಾಗ ಪುಕ್ಷತಿ ಕೈಪಲ್ಯ ಸಿಗ್ತತೋ ಯಾರ್ದಂತ ಹೇಳಿ ಕಾಯ್ತಿರ್ತಾರ. ನೀವು ಹೋಗಿ ನೋಡಿ ಬಂದಿದ್ದೆ ಚಲೋ ಆತ್ರಿ. ಬರ್ರಿ ಹಂಗಾರ. ಬಂದ ಬಿಟ್ನ ಬನ್ನಿ. ಕಮಲಕ್ಕ ಏನ್ರಿವ ಬಾಂಡೆ ತಗೊಂಡ್ ಹೊಲಕ ಬಂದ್ಬಿಟ್ಟಿರಲ್ಲ? ಯವ್ವರೆ ಯಾರೋ ಆಪತ್ ಬಂದವ ಮಾತಾಡ್ಸಂಗಾತ. ಈ ಲಕ್ಷ್ಮಕ್ಕ ಹೋಗ್ಬೇಕಿ ಈಗ ಬರ್ಬೇಕಾಗಿತ್ತ. ಇಷ್ಟ ಬಾಂಡೆ ತಿಕ್ಕಿದ ಮೇಲೆ ಬರುದ ಈಗ ಬಂದಾರ ಅವ್ರು. ಒಂದ್ ಸ್ವಲ್ಪ ಸಹಾಯ ಮಾಡ್ಯಾರು ಅಂತಂದ್ರ ಈ ಲಕ್ಷ್ಮಕ್ಕ ಹೋಗ್ಬೇಕು ಕರದ್ಲು. ಇನ್ನೆಲ್ ನೆವ ಮಾಡಿ ಹೊಂಟ ನಿಂದಿರ್ತಾರೋ ಏನೋ. ಹ್ಞೂ ನವ ಲಕ್ಷ್ಮಕ್ಕ, ಬಾಂಡೆ ಬಾಳ ಇದ್ದು ನೋಡು. ಶ್ರಾವಣಕ್ಕ ಮನೆ ಸ್ವಚ್ಛ ಮಾಡುದಂದ್ರ ಹಂಗಾನ, ಮನ್ಯಾಗ ತೊಳೆದ್ರ ನೀರು ಸಾಲುದಿಲ್ಲ. ಅದ್ರ ಸಂಬಂಧ ಹೊಲಕ್ ಬಂದ್ರ ಬೋರ್ ನೀರ್ ಇರ್ತಾವು, ಬೇಕಾದಂಗ ಸ್ವಚ್ಛಗೆ ತೊಳ್ಕೊಂಡು ಹೋಗ್ಬೋದಂತ ಹೇಳಿ ಟ್ರ್ಯಾಕ್ಟರ್ನಾಗ ಹಿರ್ಕೊಂಡ ಇಲ್ಲೇ ತಗೊಂಡ್ಬಂದ್ಬಿಟ್ಟು ನೋಡ. ನೀ ಏನ್ ಮಾಡಕ್ ಬಂದಿ? ಏನಿಲ್ಲವ, ದನ ಮೇಸಕ್ ಬಂದಿನ, ಹಂಗ ಕುಂತೀನಿ ನೋಡ್ದ. ಯಾಕೋ ಅಲ್ಲಿಂದ ಸರಿಯಾಗಿ ಕೇಳಿಸ್ವತ್ತು. ಬಂತಡಿ ಲಕ್ಷ್ಮಕ್ಕ ಅಲ್ಲೇ. ಇನ್ನು ಇವರಿದ್ದಾರೆ ನೋಡ್ಕೋಂತ ಕುಂದ್ರದ್ರಾಗ ಅರ್ತಿಲ್ಲ. ನನಗಂತೂ ಬಿಟ್ಟದ್ದಲ್ಲ ಸರಿ ಅತ್ ಪಟಾಪಟ ಮಾಡಿರತ್. ಯವ್ವ ಏನು ವಜ್ಜೈತೇವ ಇದು. ಇವನ್ನೆಲ್ಲ ಎದಕ್ಕರ ತಗೊಂಡಿದ್ದಾರೆ ನಮ್ಮತ್ತಿ. ಇವನ್ನೆಲ್ಲಾನು ತೊಳೆದಂತ ಮತ್ ಹೋಗಿ ಅಟ್ಲ ಮೇಲೆ ಜೋಡಿಸಿ ಚಂದಗೆ ಇಟ್ಟು ಬಿಡುದಂತ. ವರ್ಷ ಅನ್ಕಂತ್ಲೆ ಉಪಯೋಗ ಮಾಡಂಗಿಲ್ಲ. ಮತ್ತೆ ವರ್ಷ ಆದ ಕೂಡಲೇ ಶ್ರಾವಣ ಬಂತು ಅಂತೇಳಿ ಮತ್ತೆಲ್ಲಾನು ಅಟ್ಲ ಮೇಗಿಂದ ಇಳಿಕೋದಂತ, ಮತ್ತೆಲ್ಲಾನು ತೊಳೆದಂತ, ಮತ್ತೆಲ್ಲಾನು ಇಡೋದಂತ. ಇದ ಕತಿನ ವರ್ಷಾನು ನಮ್ಮ ಮನ್ಯಾಗ ಅಷ್ಟ ಹಿಂಗಾನು, ಎಲ್ಲಾರ ಮನ್ಯಾಗೂ ಹಿಂಗಾನು. ದೇವ್ರ ಬಲ್ಲ. ಹೊಸ ಈ ಸತಿಕ್ಕೆ ಬಿಟ್ಟೆವು ಅನ್ಲಂಗ್ರಿ. ಮತ್ತ ಒಂದ್ ಗಿಂಡಿ, ಒಂದ್ ಲೋಟ, ಒಂದ್ ವಾಟೆ ಸುದ ಬಿಟ್ಕೊಡೋದಿಲ್ರಿ ನಮ್ಮತ್ತಿ. ಹುಡಿಕೊಂಬಂದ ನನಗ ತಂದು ಕೊಟ್ಟ ಬಿಡ್ತಾರ. ಈಗ ಇಲ್ಲಿ ಹೊಲಕ್ ಬಂದೇವಂತ ಇಷ್ಟು ಬಂದವು. ಇನ್ನು ಮನಿಗೆ ಹೋಗಿ ಎಲ್ಲ ಆರಿಶ್ ತಂದು ಕೊಡ್ತಾರೋ ಅವನ್ನೆಲ್ಲ ಸ್ವಚ್ಛ ಮಾಡ್ಬೇಕ್ರಿ. ನಾ ಮನಿ ಧೂಳ ಹೊಡ್ಕೋದು. ಇಪ್ಪ ಈ ಶ್ರಾವಣ ಬಂತಂದ್ರ ಸಾಕಾಗಿ ಹೋಗತ್ರಿ ನನಗರ. ಶ್ರಾವಣ ಮಾಸ ಅಂದ್ರ ಅತಿ ಪವಿತ್ರವಾದ ಮಾಸ. ಮನಿ ಎಲ್ಲಾನು ಸ್ವಚ್ಛ ಮಾಡ್ಕೋಬೇಕು. ಅಷ್ಟಾಗಿ ಬೇಸರ ಮಾಡ್ಕೋತಿ ಗಿರ್ಜಕ್ಕ ಅನ್ನಕತ್ತೀರೇನ್ರಿ? ಹಂಗೇನಿಲ್ರಿವ, ಸ್ವಚ್ಛ ಮಾಡ್ಕೋದಕ್ಕ, ನಂಗೆ ದೇವ್ರ ಪೂಜೆ ಮಾಡೋದಕ್ಕ ಏನೂ ಬೇಸರ ಇಲ್ಲ. ನನಗೂ ಶ್ರಾವಣ ಮಾಸ ಅಂದ್ರೆ ಭಾಳ ಇಷ್ಟ. ಎಲ್ಲ ಪೂಜಾ ಪುನಸ್ಕಾರ, ಮಂಗಳಗೌರಿ ವ್ರತ, ಶುಕ್ರವಾರಿ ವ್ರತ, ಆಮೇಲೆ ವರಮಹಾಲಕ್ಷ್ಮಿ ವ್ರತ ಇವನ್ನೆಲ್ಲ ಮಾಡೋದಂದ್ರೆ ನನಗೂ ಭಾಳ ಭಯ, ಭಕ್ತಿ ಮತ್ತು ಪ್ರೀತಿ ರೀ. ಆದ್ರೆ ಸುಮ್ಮನೆ ಈ ಉಪಯೋಗ ಇಲ್ಲದನ್ನೆಲ್ಲ ಸ್ವಚ್ಛ ಮಾಡಕ್ಕೆ ಹಸ್ತಾರಲ್ರಿ ನಮ್ಮತ್ತಿ, ಅದಕ್ಕೆ ಭಾಳ ಬೇಸರ ಆಗ್ಬಿಡ್ತೈತ್ರಿ. ಇರ್ಲಿ ಬಿಡ್ರಿ, ಅವ್ರು ಮಾಡ್ಕೊಂತ ಬಂದಿದ್ದ ಆಚರಣೆ ನಾವು ಮುಂದುವರಿಸ್ಕೊಂಡು ಹೋಗಬೇಕಲ್ಲ. ಎಲ್ಲಾನು ಅರ್ಧಕ್ಕೆ ಬಿಡಾಕ್ ಬರೋದಿಲ್ಲ. ಮಾಡಿದ್ರಾತ್ ಏನು ವರ್ಷದಾಗ ಒಂದ್ಸಲ ಕಷ್ಟಪಟ್ರೆ ಏನಕ್ಕತಿ ಹೋಗ್ಲಿ. ನೋಡ್ರಿ ಹಂಗಾರ ಇನ್ನೂ ಬರಕ್ ತಯಾರಿಲ್ಲ ನಮ್ಮತ್ತಿ. ಅಯ್ಯೋ ಗಿರ್ಜಕ್ಕ, ನಾ ಬರೋ ಮಟ ನಿಂದಿರ್ಬೇಕಿಲ್ಲ. ಒಬ್ಬಾಕೆ ಎಲ್ಲಾನು ತೊಳೆಯಕ ಶುರು ಮಾಡಿಬಿಟ್ಟಿವ. ಹಂಗಾರ ತಡಿ ಬನ್ನಿ ನಾನು. ಬರೀತೀರಿ ಒಗಾತ್ರಿ ಕಾಲದು ಜರ್ದಾವ್ರಿ ಮತ್ತೆ. ಹಾ ಇಲ್ಲಳವ ಬನ್ನಿ. ಒಂದ್ ಸ್ವಲ್ಪ ಯಾಕೋ ಅಕ್ಕಿ ನಿಂಬಲ್ಲಿ ಮಾತಾಡಿ ಬಾಯ ಅವನಿಗೆ ಹೊತ್ ನೋಡು. ಅಲ್ಲ ಒಂದ್ ಸ್ವಲ್ಪ ಎಲ್ಲಡಿಕೆ ತಗೋ ಕಮಲವಕ್ಕ ಅಂತ ಕೊಡಾಕಿ ದಾಡಿ ಆ ಲಕ್ಷ್ಮಕ್ಕಗ ಒಂದ್ ಚಂಚಿ ಎಲ್ಲಡಿಕೆ ಇಟ್ಕೊಂಡಾಳು. ಒಂದ್ ಈಟ್ ಕೊಡ್ಲಿಲ್ಲ ನೋಡ ಗಿರ್ಜಕ್ಕ. ಹೌದ್ರಿ? ಹೂನವ, ಒಂದ್ ಸ್ವಲ್ಪ ಇಲ್ಲೇ ಕುಂತ್ಕೊಂಡೆ ಎಲ್ಲಡಿಕೆ ಹಾಕೊಂಡ್ ಬರ್ತೇನೆ ತಡಿ. ಎಲ್ಲಡಿಕೆ ಹಾಕೊಂಡ್ ಕೆಲಸ ಮಾಡ್ರಷ್ಟ ಕೆಲಸ ಮಾಡಕ್ ಮನಸ್ ಬರ್ತೈತ್ ನೋಡ್ ನನಗ್. ಬಂತಡಿಯಾ ಎಲ್ಲಿ ಹಿಂಗ್ ಹೋಗಿ ಹಿಂಗ್ ಎಲ್ಲಡಿಕೆ ಹಾಕೊಂಡಕ್ಕೆ ಬಂದ್ಬಿಡ್ತಾನೆ. ಇಲ್ಲೇ ಒಂಡಿ ಮೇಲೆ ಕುಂತ ಎಲ್ಲಡಿಕೆ ಹಾಕೊಂಡಕ್ಕೆ ಬಂದ್ಬಿಡ್ತಾನೆ. ಬರ್ಲಾ ಹಂಗಾರ? ಹ್ಞೂ ರೀ ಎತ್ತೀರಿ ಹಾಕೊಂಡ್ ಬರ್ರಿ. ನಮ್ಮನೆ ದೇವ್ರ ಸತ್ಯ ನನಗೆ ಗೊತ್ತಿಲ್ಲನ. ಬಂಡೆ ತಿಕ್ತೇನೋ ಅನ್ನೋದು ಏನಾರ ನೆವ ಮಾಡ್ಕೊಂಡ್ಕಾರ ಎಲ್ಲಾರ ಹೋಗೋದು. ಬಂದವ್ರ ಕೈಪಲ್ಲೆ ಯಾರ ಕೊಯ್ಯಾಕತ್ತಾರ ನೋಡ್ಕೊಂಡ್ ಬರ್ತೀನಿ ಗಿರ್ಜಕ್ಕ ಅಂತ ಹೋದ್ರ. ಆಮೇಲೆ ಬಂದವ್ರ ಲಕ್ಷ್ಮಕ್ಕರ ಯಾಕತ್ತಾಳು ಅಂತ ಹೋದ್ರ. ಇನ್ನಾರ ಬಂದೊಂದೆರಡು ಬಾಂಡೆ ತೊಳಕ ಕೈ ಹಿಡಿತಾರೋ ಅಂತಂದ್ರ ಈಗ ಎಲ್ಲರಿಕೆ ಹಾಕೊಂಡ್ ಬರ್ತೇನೋ ಅಂತ ಹೋದ್ರ. ಹಿಂಗ ನೋಡ್ರಿ ಬರ್ರಿ, ನನಗಂತೂ ಸಾಕಾಗಿ ಹೋಗೈತಿ. ನಮ್ಮ ಮನ್ಯಾಗ ಕೇಳಲಿಲ್ಲ. ನಮ್ಮಪ್ಪ ನಮ್ಮವ್ವ ಮನ್ಯಾನ ಸ್ವಾದ್ರತ್ಯದಾಳು, ಹೊಂದಿಸ್ಕೊಂಡು ಚಂದಗೆ ನನ್ನ ಮಗಳನ್ನ ನೋಡ್ಕೋತಾರು ಅಂತ ಹೇಳಿ ಮದುವೆ ಮಾಡಿ ಕೊಟ್ಬಿಟ್ರೆ. ಈಗ ನೋಡ್ರಿ ಅನ್ಭವಿಸಾರ ಯಾರು? ಬಾಂಡೆಯ ತಿಕ್ಕಿ ತಿಕ್ಕಿ ನೋಯ್ತಾವ ಎರಡು ರೆಟ್ಟಿ, ಬಾಂಡೆಯ ತಿಕ್ಕಿ ತಿಕ್ಕಿ ನೋಯ್ತಾವ ಎರಡು ರೆಟ್ಟಿ, ಕಮಲತ್ತೆ ಮಗನಿಗೆ ನನ್ಯಾಕ ಕೋಟ್ಯವ್ವ ಯವ್ವ, ಕಮಲತ್ತೆ ಮಗನಿಗೆ ನನ್ಯಾಕ ಕೋಟ್ಯವ್ವ, ಬಾಂಡೆಯ ತಿಕ್ಕಿ ತಿಕ್ಕಿ
ತಿಕ್ಕಿ ನೋಯ್ತಾವ ಎರಡು ರೊಟ್ಟಿ. ಓಯ್ ಗಿರ್ಜಕ್ಕ, ಏನ್ ಇಷ್ಟ ಕೊಂಡ ಬಾಂಡೆ ತಕೊಂಡ ಹೊಲಕ ಬಂದ್ಬಿಟ್ಟಿರಿ? ಹೂನ್ರಿ ಚೆನ್ನವಕ್ಕರ, ಶ್ರಾವಣ ಅಲ್ರಿ, ಮನಿ ಸ್ವಚ್ಛ ಮಾಡ್ಕೋಕತ್ತಿದ್ದು. ಮನ್ಯಾಗಾರ ಬಗೆ ಹರಿದಿಲ್ಲ ಅಷ್ಟ ನೀರಾಕ ಅಂತ ಹೇಳಿ ಇಲ್ಲೇ ಹೊಲಕನ ತಗೊಂಡ್ಬಂದ್ಬಿಟ್ಟಿವ್ರಿ ಎಲ್ಲಾನು. ಅಯ್ಯೋ ತಾಯಿ, ಇಷ್ಟು ಬಾಂಡೆ ಎಲ್ಲ ಒಬ್ಬಕ್ಕೆ ಕುಂತ್ಕೊಂಡ್ ತಿಕ್ಕಕತ್ತೀಯ? ನಿಮ್ಮತ್ತೆ ಎಲ್ಲದಾಳ? ಇಲ್ಲೇ ಅದಾರ್ರಿ, ಬಿಸಿಲು ಭಾಳ ಇತ್ತಲ್ಲ ಹಂಗಾಗಿ ನಾನು ಅಲ್ಲಿ ಗಿಡದ ನೆಳೆ ಕುಂದ್ರೋಗ್ರಿ ಹತ್ತೀರಿ ಅಂತ ಕಳ್ಸಿನ್ರಿ. ಅಲ್ಲಿ ಕುಂತಾರ್ರಿ. ಅಯ್ಯೋ ಚಂದಾಳಿ, ಅಲ್ಲ ಇಷ್ಟಕೊಂಡ ಬಾಂಡೆ ಅದಾವು, ಪಾಪ ನೀನೊಬ್ಬಕಿನ್ನ ಹಿಂಗ್ ಬೆಳಗಕ್ ಹಚ್ಚೆ ಆಕೆಲ್ಲ ಆರಾಮ್ ನೆಳಿಗೆ ಹೋಗಿ ಕುಂತಾಳನ. ಏನ್ ನಿಮ್ಮ ಅತ್ತಿ ಒಟ್ಟ ಬುದ್ಧಿ ಬರೋದಿಲ್ಲ ನೋಡು. ನಾನು ಆಕಿ ಒಂದ ವಾರಿಗೆ ಅವ್ರ ನನ್ನ ಸೊಸಿ ಹಂಗ ನನ್ನ ತಲೆ ಮೇಲೆ ತಕತೈ ಅಂತ ಕುಣಿತಾಳೆಯವ. ನೋಡು ನನ್ನ ಹಣೆ ಬರ ಎಂತದೈತಿ, ನಿಮ್ಮ ಅತ್ತಿ ಹಣೆ ಬರ ಎಂತದೈತಿ. ಹಂಗೇನಿಲ್ರಿ ಅಕ್ಕರ, ನಮ್ಮ ಅತ್ತಿಯವರು ಬಾಂಡೆ ತೊಳಿತನೂ ಅಂದ್ರಿ. ನಾನ ಪಾಪ ಅವ್ರಿಗೆ ವಯಸ್ಸಾಗೈತಿ, ಇನ್ನ ಅವ್ರ ಕೈಲೇ ಇಂಥವು ದೊಡ್ಡ ಕೆಲಸ ಎಲ್ಲ ಮಾಡಿಸೋದು ಅಷ್ಟು ಚಲೋ ಅಲ್ಲ ನೋಡ್ರಿ. ಅದಕ್ಕೆ ನಾನು ತೊಳಿತನು, ನೀವು ಹೋಗ್ರಿ ಅಂತ ಹೇಳೀನ್ರಿ. ಅಂದಾಗ ಒಲ್ಲೆ ಅಂದ್ಕೊಂತ ಹೋಗಿದಾರ್ರಿ. ಇಲ್ದ್ರ ನಮ್ಮ ಅತ್ತಿ ನನ್ನ ಒಬ್ಬಕಿನ ಕೆಲಸ ಮಾಡಕ್ ಒಟ್ಟ ಬಿಡೋದಿಲ್ರಿ. ಅಯ್ಯ ಹಂಗನ, ಚಲೋ ಬಿಡುವ ಅತ್ತಿ ಸಸಿ, ಕಾಜಿ ಹಿಂಗ ಇರ್ರಿ. ಬರ್ಲಿ ಹಂಗಾರ ನಂದಟ್ ಕೆಲಸ ಐತಿ. ಹ್ಞೂನ್ರಿ. ನನ್ನ ಸಸಿ ಕೊಡೋ ಉತ್ತರ ಕೇಳೆ ಹೆಂಗ ತನ್ನಗ ಬಂದ ದಾರಿ ಸುಮ್ಕಿಲ್ಲ ಅಂತ ಹಾದ್ಲು ನೋಡು. ಬಂಗಾರ ನನ್ನ ಸಸಿ, ನನ್ನ ಒಟ್ಟ ಯಾರು ಮುಂದೆ ಬಿಟ್ಕೊಡೋದಿಲ್ಲ. ಗಿರ್ಜಕ್ಕ, ಓರಿ ಎತ್ತೀರಿ? ಅಲ್ಲವ, ನಾನು ಬಂದಾಗಿಂದ ನೀನೊಬ್ಬಕಿನ್ನ ಬಾಂಡೆ ತಿಕ್ಕಕ್ ಹಚ್ಚೆ ನಾ ಅತ್ತಿ ತಡ್ಡಾಡಕತ್ತನು. ಆದ್ರೂ ಆ ಚೆನ್ನವನ್ ಮುಂದೆ ನನ್ ಬಿಟ್ಟು ಕೊಡದ್ಲೆ ಹೆಂಗ್ ಮಾತಾಡಿದಲ್ಲ ನೀನು? ಹ್ಞೂನ್ರಿ ಅತ್ತೀರಿ, ಮತ್ತ ಅವ್ರ ಬುದ್ಧಿ ನನಗೆ ಗೊತ್ತಿಲ್ಲನ್ರಿ. ಅವ್ರ ಮನೆಯೊಳಗ ಅತ್ತಿ ಸಸಿ ಅವರು ಬರೇ ದಿನ ಜಗಳ ಮಾಡ್ತಾರಂತ ಹೇಳಿ ಬರೇ ಎಲ್ಲಾರ ಮುಂದೆ ಚಾಡ ಹೇಳೋದು, ಅವ್ರ ಮನ್ಯಾಗನು ಒಡಕ್ ತರೋದು. ಅವ್ರ ಸುದ್ದಿ ಇವ್ರ ಮುಂದೆ, ಇವ್ರ ಸುದ್ದಿ ಅವ್ರ ಮುಂದೆ ಹೇಳಿ ಜಗಳ ಹಚ್ತಾರ ಅನ್ನೋದು ನನಗೆ ಗೊತ್ತಿಲ್ಲನ್ರಿ. ಅದಕ್ಕೆ ನನ್ನ ಪರವಾಗಿ ನಿಮ್ಮ ವಿರುದ್ಧವಾಗಿ ನನ್ನ ಮುಂದೆ ಮಾತಾಡಕ್ ಬಂದ್ರು. ಅದಕ್ಕೆ ನಾನು ಮುಂದೆ ಮಾತಾಡಕ್ಕೆ ಅವಕಾಶ ಕೊಡ್ಲಿಲ್ಲ ನೋಡ್ರಿ. ಇನ್ನೇನು ಅವರು ಏನು ಬ್ಯಾಳಿ ಬೇಯುದಿಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಹಾದ್ರಿ. ಹೌದವ, ಅಂತ ಮಂದಿನ ಬಾಳದಾರ ನೋಡಿ. ಆದ್ರೂ ನಿನ್ನೂ ಒಬ್ಬಕಿನ್ನ ಬಾಂಡೆ ತಿಕ್ಕಕ್ ಹಚ್ಚೆ ನಾನು ಅಡ್ಡಾಡ್ಕೊಂತ ಹೋಗಿದ್ದು ತಪ್ಪ ಅಥವಾ ಗಿರ್ಜಕ್ಕ ನಂದು. ಸರಿ, ನೀ ಎದ್ದು ಬಾ, ಇಷ್ಟು ಒಬ್ಬಕ್ಕೆ ತಿಕ್ಕಿದಿ, ಉಳ್ದುನೆಲ್ಲ ನಾ ತೊಳಿತೇನಂತ. ಅಯ್ಯಯ್ಯೋ ಬ್ಯಾಡ್ರಿ ಎತ್ತೀರಿ, ನಿಮಗೆ ಕಾಲು ನೋದಾವು, ಇಲ್ಲಿ ಕುಂತ್ಕೊಂಡ ಬಾಂಡೆ ತೊಳ್ಯಾಕ ನಿಮಗೆ ಸಜ್ಜಾಗುದಿಲ್ರಿ. ನಾ ತಿಕ್ತಾನಂತ, ನೀವು ಅಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಕೂಡ್ರಿ, ಆಮೇಲೆ ಇವನ್ನೆಲ್ಲ ತುಂಬ್ಕೊಂಡ್ಕಾರ ಮನೆಗೆ ಹೋಗ್ಬಿಡೋಣಂತ್ರಿ. ಬ್ಯಾಡ್ ಬಾರವ, ನಾ ಸಿಕ್ತಾನಂತ. ಬ್ಯಾಡ್ರಿ ಎತ್ತೀರಿ, ನೀವು ಕುಂದರೋಗ್ರಿ ಅಲ್ಲ. ಸರಿ ಅವ, ನೀ ಎಷ್ಟು ಹೇರು ಕೇಳೋದಿಲ್ಲ, ಇಲ್ಲೇ ಕುಂದ್ರತಂತ ತಗೋ. ಅಯ್ಯೋ ಇದೇನು ವಿಚಿತ್ರ, ಈಗರ ಕಮಲತ್ತೆ ಮಗನಿಗೆ ಯಾಕೆ ಕೊಟ್ಟೆವ ಅಂತ ಹಾಡಾಡಕತ್ತಿದ್ದಿ. ಆಕಿ ಮುಂದೆ ನೋಡಿರ ನಿಮ್ಮ ಅತ್ತಿ ಪರವಾಗಿ ಮಾತಾಡಿ ಒಳ್ಳೆಕೆ ಅದಿ ಗಿರ್ಜಕ್ಕ, ಹೆಂಗೆ ನೀನು ನಂಬುದು ಅನ್ನಕತ್ತೇರೇನ್ರಿ? ನಮ್ಮ ಮನೆಯೊಳಗ ನಮ್ದೇನ ಜಗ ಇರ್ಲಿ, ಏನ ಇರ್ಲಿ, ನಮ್ಮ ಮನೆಯೊಳಗಿನ ಗುಟ್ಟು ನಮ್ಮ ಮನೆಯೊಳಗ ಇರ್ಬೇಕ್ರಿ. ಈಗಿದ ಚೆನ್ನವಕ್ಕ ಬಂದ ನಮ್ಮ ಅತ್ತಿ ವಿರುದ್ಧ ಮಾತಾಡಿದ ಕೂಡಲೇ ನಾನು ಅವ್ರಿಗೆ ಮಾತಿಗೆ ಮಾತು ಕೊಟ್ಟ ನಮ್ಮ ಅತ್ತಿ ಬಗ್ಗೆ ಮಾತಾಡಿದ್ನೆ ಅಂದ್ರೆ ನನ್ನ ಮನಸ್ನ್ಯಾಗ ನಮ್ಮ ಅತ್ತಿ ಬಗ್ಗೆ ಕೆಟ್ಟ ಅಭಿಪ್ರಾಯನ ಹುಡ್ತಿತ್ರಿ. ಇನ್ನು ಅದನ್ನು ತಗೊಂಡು ಹೋಗಿ ಅವ್ರ ಊರಾಗೆಲ್ಲ ಹೇಳ್ತಿದ್ರಿ. ಆದ್ರೆ ಪಾಪ ನಮ್ಮ ಅತ್ತಿ ಹಾಗೆಲ್ಲ ಇಲ್ರಿ. ನಮ್ಮ ಮನೆಯೊಳಗೆ ಏನೇ ಇದ್ರೂ ನಾವು ಒಗ್ಗಟ್ಟಾಗೇನೆ ಇರ್ತೀವ್ರಿ. ಸರಿ ರೀವ, ಬಾಂಡೆ ತಿಕ್ಕೆ ನನಗಂತೂ ಭಾಳ ಬೇಸರ ಆಗೈತಿ. ಈ ಒಂದು ದಿವಸ ಅದಾವ್ರಿ, ಇವತ್ತು ತಿಕ್ಕೊಂಡ್ಕಾರ ನಾವು ಮನೆಗೆ ಹೋಗ್ಕೋವಂತ. ನೀವು ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.